ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬಿಗ್ ಬಾಸ್ ಪ್ರೋಮೋದಲ್ಲಿ ನೋಡೋದಾದ್ರೆ ಕಳಪೆ ಅನ್ನೋದು ರಜತ್ ಅವರಿಗೆ ಕೊಟ್ಟಿದ್ದಾರೆ. ಇವತ್ತು ಕಳಪೆ ಯಾಕೆ ಕೊಟ್ಟಿರು ರಜತ್ ಅವರಿಗೆ ಅಂತಂದ್ರೆ ತುಂಬಾ ಕೆಟ್ಟ ಪದಗಳನ್ನ ಯೂಸ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಅವರು ಅಂತ ಹೇಳ್ಬೋದು. ಇನ್ನು ಒಂದು ವಾರನೂ ಕೂಡ ಆಗಿಲ್ಲ ನನ್ಗನ್ಸಿದ ಮಟ್ಟಿಗೆ. ಒಂದು ವಾರದಲ್ಲಿನೇ ಅದೇನಪ್ಪಾ ಅಂತಂದ್ರೆ ನಮ್ಮ ಲಾಯರ್ ಜಗದೀಶ್ ಅವರು ಯಾವ ರೀತಿ ಆಟ ಆಡ್ತಾ ಇದ್ರು ಆ ರೀತಿ ಆಡೋಕೆ ಹೋಗ್ತಾ ಇದಾರೆ. ಸ್ವಲ್ಪ ಕಾಪಿ ಹೊಡೆಯಕ್ಕೆ ಹೋಗ್ತಾ ಇದಾರೆ. ಬಟ್ ಆದ್ರೆ ಲಾಯರ್ ಜಗದೀಶ್ ಅವ್ರದೇ ಬೇರೆ, ಇವ್ರದೇ ಬೇರೆ. ಅವ್ರದ್ದು ಲಾಯರ್ ಜಗದೀಶ್ ಅವ್ರು ಹೆಂಗಪ್ಪ ಅಂತಂದ್ರೆ ಒಂದು ರೀತಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಇವರು ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಗೋಲ್ಡ್ ಸುರೇಶ್ ಅವರಿಗೆ. ಅಂದ್ರೆ ಸೆಡೆ ನನ್ನ ಮಗ, ಆ ಮಗ ಹೋಗಲಿ, ಪ್ರತಿಯೊಂದು ಆ ಒಂದು ಕೆಟ್ಟ ಪದಗಳನ್ನ ತುಂಬಾನೇ ಯೂಸ್ ಮಾಡಿದ್ದಾರೆ. ಆ ಒಂದು ಪದಗಳಿಂದನೇ ಇವರಿಗೆ ಕಳಪೆಯನ್ನ ಕೊಟ್ಟಿದ್ದಾರೆ ಇಡೀ ಮನೆಯವರು. ರಜತ್ ಅವರಿಗೆ ಕಳಪೆ ಕೊಟ್ಟಾಗ ಅಂದ್ರೆ ನೀವು ಪದಗಳನ್ನ ಯೂಸ್ ಮಾಡಿದ್ದೀರಾ, ಬಟ್ ಈ ಪದಗಳನ್ನ ಯೂಸ್ ಮಾಡೋದು ತುಂಬಾ ದೊಡ್ಡ ತಪ್ಪು ಅಂತ ಹೇಳಿದಾಗ ರಜತ್ ಅವರು ಹೇಳ್ತಾರೆ, ನಾನು ಇರೋದೇ ಹೀಗೆ, ಹುಟ್ಟಿದಾಗ್ಲಿಂದ ಹೀಗೆ ಇರ್ತೀನಿ, ಮುಂದೆ ಕೂಡ ಹೀಗೆ ಇರ್ತೀನಿ, ಏನ್ ಮಾಡ್ಕೊಂತೀರಾ ಮಾಡ್ಕೊಡ್ರಿ ಅಂತಂದು ಚಾಲೆಂಜ್ ಮಾಡಿ ಹೋಗ್ತಾರೆ. ಚಾಲೆಂಜ್ ಮಾಡದೆ ಅಲ್ಲದೆ ಮತ್ತೆ ಎಲ್ಲಾ ಸೆಳೆಗಳನ್ನ ಕಳಿಸಿದ್ದೇನೆ ಹೋಗ್ತೀನಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಇದು ದೊಡ್ಡ ತಪ್ಪು. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋರೆಲ್ಲ ಸೆಳೆಗಳನ್ನ ಅಂತ ನನ್ಗೆ ಅನ್ಸಿದ ಮಟ್ಟಿಗೆ ಅವ್ರು ಮಾತಾಡೋ ರೀತಿ. ಯಾಕಪ್ಪ ಅಂತಂದ್ರೆ ಅವರು ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲೆಲ್ಲ ಹುಡುಗಿಯರನ್ನ ಕೈ ಹಿಡ್ಕೊಂಡು ಬಿಗ್ ಬಾಸ್ ಗೆಲ್ಲೋದು ಅಷ್ಟು ಈಸಿ ಅಲ್ಲ ಅಂತಂದು ಇವ್ರು ಹೇಳ್ತಾರೆ. ಬಟ್ ನನ್ಗೆ ಅನ್ಸಿದ ಮಟ್ಟಿಗೆ ಇವ್ರೇನು 100% ಇವರೇ ಗೆಲ್ತಾರೆ ಅನ್ನೋದು ಏನಾದ್ರು ಕಾನ್ಫಿಡೆನ್ಸ್ ಇದೆನಾ ಅಥವಾ ಓವರ್ ಕಾನ್ಫಿಡೆನ್ಸ್ ಇದೆನಾ ಅಂತ ನನಗೆ ಗೊತ್ತಿಲ್ಲ. ಅವರು ಆಡೋ ಮಾತುಗಳು ಆ ರೀತಿ ಇದೆ. ಅಂದ್ರೆ ಬಿಗ್ ಬಾಸ್ ವಿನ್ನರೇ ನಾನು ಅಂತ ಅನ್ನೋ ರೇಂಜಿಗೆ ಮಾತಾಡ್ತಾ ಇದ್ದಾರೆ ರಜತ್ ಅವ್ರು ಅಂತ ಹೇಳ್ಬೋದು. ಬಟ್ ನನಗನ್ಸಿದ ಮಟ್ಟಿಗೆ ಗೋಲ್ಡ್ ಸುರೇಶ್ ತುಂಬಾ ಕಂಟ್ರೋಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರು ಏನೇ ಮಾತಾಡಿದ್ರು ಒಂದು ಪದ ಕೂಡ ಬಳಸ್ತಾ ಇಲ್ಲ. ಅಂದ್ರೆ ಕೆಟ್ಟ ಪದಗಳು ಅವ್ರು ಕೂಡ ಬಳಸ್ತಾ ಇಲ್ಲ. ತುಂಬಾ ಕಂಟ್ರೋಲ್ ಅಲ್ಲಿ ಇದ್ದಾರೆ ನನಗನ್ಸಿದ ಮಟ್ಟಿಗೆ. ಅಂದ್ರೆ ಆ ಮನೆಯಲ್ಲಿ ಇರುವಂತಹ ವಾತಾವರಣ ಸೆಟ್ ಆಗಿಬಿಟ್ಟಿದೆ. ಇನ್ನು ನಾಳೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಇದೆ. ಈ ಒಂದು ಮಾತಿಗೆ ಪ್ರತಿಯೊಂದು ಉತ್ತರ ಕೊಡ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಅಂತ ಹೇಳ್ಬೋದು. ಬಟ್ ಆದ್ರೆ ರಜತ್ ಅವರು ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲ, ಓವರ್ ಕಾನ್ಫಿಡೆನ್ಸ್ ಆಗಿ ಆಟ ಆಡ್ತಾ ಇದಾರೆ. ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಬಳಸೋಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಬಟ್ ಒಂದು ರಿಯಾಲಿಟಿ ಶೋ ಅಂದಾಗ ಇಡೀ ಕರ್ನಾಟಕನೇ ನಿಮ್ಮನ್ನ ನೋಡ್ತಾ ಇರುತ್ತೆ. ಬಟ್ ಆದ್ರೆ ಒಂದೊಂದು ಶಬ್ದಗಳು ಬಳಸಬೇಕಾದ್ರೆ ಒಂದು ಆಲೋಚನೆ ಮಾಡಿ ಬಳಸಬೇಕಾಗುತ್ತೆ. ಬೀಪ್ ಸೌಂಡ್ ಬಂತು ಅಂತಂದ್ರೆ ಒಂದು ಕೆಟ್ಟ ರೀತಿಯಾದಂತಹ ಮಾತು ಆಟ ಆಡಿದ್ದಾರೆ ಅಂತ ಹೇಳ್ಬೋದು. ನನಗೆ ಆಶ್ಚರ್ಯ ಆಗಿದ್ದು ಏನಪ್ಪಾ ಅಂತಂದ್ರೆ ಎಲ್ರು ನೀವು ಮಾತಾಡಿದ್ದು ತಪ್ಪು, ಇದನ್ನ ಸರಿಪಡಿಸ್ಕೊಳ್ಳಿ ಅಂತ ಅವ್ರೆಲ್ಲಾರು ಹೇಳಿದಾಗ ಇವರು ರಜತ್ ಅವ್ರು ಹೇಳ್ತಾರೆ, ನಾನು ಹುಟ್ಟಿದಾಗ್ಲಿಂದಾನೇ ಹೀಗೆ ಇರೋದು, ನಾನು ಮುಂದೆ ಕೂಡ ಹೀಗೆ ಇರ್ತೀನಿ, ಏನ್ ಮಾಡ್ಕೊಂತೀರಾ ಅಂತಂದು ಚಾಲೆಂಜ್ ಮಾಡಿದ್ರೆ ಅವರಾದ್ರೂ ಏನ್ ಮಾಡ್ತಾರೆ ಅಲ್ವಾ. ಲಾಸ್ಟಿಗೆ ಮನೆಯವರೆಲ್ಲ ನೋಡಿ ನಮ್ಮ ಲಾಯರ್ ಜಗದೀಶ್ ಅವರಿಗೆ ಹೆಂಗೆ ಕಲೆ ಬಿದ್ದಿದ್ರು ಎಲ್ಲರೂ ಆ ರೀತಿ ಕಲೆ ಬಿದ್ದು ಇವರಿಗೆ ಟಾರ್ಗೆಟ್ ಮಾಡಿ ಮನೆಗೆ ವಾಪಸ್ ಕಳಿಸ್ಬಿಡ್ತಾರೆ. ನನ್ಗನ್ಸಿದ ಮಟ್ಟಿಗೆ ಇವರಿಗೆ ಟಾರ್ಗೆಟ್ ಮಾಡೋಷ್ಟು ಇವ್ರು ಐದಾರು ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಮಂಜು ಅವರು ಅಂತೂ ಮಾಡ್ತಾರೆ. ನನಗನ್ಸಿದ ಮಟ್ಟಿಗೆ ಎಲ್ರಿಗೂ ಸ್ವಲ್ಪ ಭಯ ಇದೆ. ಇವರು ಫುಲ್ ಟಫ್ ಅಲ್ಲ, ರಫ್ ಕಂಟೆಸ್ಟೆಂಟ್ ಅಂತ ಗೊತ್ತು. ಬಟ್ ಆದ್ರೆ ಅಲ್ಲಿ ಯಾರಿಗೂ ಸಮಾನ ಅಲ್ಲ, ನನ್ನಷ್ಟಕ್ಕೂ ನಾನೇ ಬಲವಂತ ಅಂತ ಅಲ್ಲಿ ಎಲ್ಲರೂ ಇದ್ದಾರೆ. ಬಟ್ ಆದ್ರೆ ಅಲ್ಲಿ ಬಾಡಿ ಪ್ರದರ್ಶನ ಯಾವುದಕ್ಕೂ ಕೆಲಸಕ್ಕೆ ನಡೆಯೋದಿಲ್ಲ. ಅಂದ್ರೆ ಬಾಡಿ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಪ್ರದರ್ಶನ ತೋರಿಸಿದ್ರೆ ಅಲ್ಲಿ WWE ಗೇಮ್ ಅಲ್ಲ ನನಗನ್ಸಿದ ಮಟ್ಟಿಗೆ. ಹಾಗಾಗಿ ಅಲ್ಲಿ ಬಾಡಿ ಪ್ರದರ್ಶನ ತೋರಿಸಿದ್ರೆ ನಡೆಯೋದಿಲ್ಲ. ಬ್ರೇನ್ ಪ್ರದರ್ಶನ ತುಂಬಾನೇ ಇರುತ್ತೆ. ನಮ್ಮ ಹನುಮಂತ ಅವ್ರು ಆಡ್ತಾರಲ್ಲ ಆ ರೀತಿ. ಎಲ್ಲಿ ಹೆಂಗ್ ಮಾತಾಡ್ಬೇಕು, ಎಲ್ಲಿ ಯಾವ ರೀತಿ ಮಾತಾಡ್ಬೇಕು, ಎಲ್ಲಿ ಸುಮ್ಮನೆ ಇರ್ಬೇಕು, ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅನ್ನೋದು ಹನುಮಂತ ಅವರಿಗಂತೂ ಹೈಲೈಟ್ ಆದಂತಹ ಒಬ್ಬ ಟ್ಯಾಲೆಂಟ್ ವ್ಯಕ್ತಿ ಅಂತ ಹೇಳ್ಬೋದು. ಏನಿಲ್ಲ, ನನಗನ್ಸಿದ ಮಟ್ಟಿಗೆ ಲಾಯರ್ ಜಗದೀಶ್ ಅವರು ಹೆಂಗ್ ಆಟ ಆಡಿದ್ದಾರೆ ಅದರಂಗ ಆಟ ಆಡಿದ್ರೆ ಇವ್ರ ಹೆಸರು ತಂತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ವಾಯ್ಸ್ ರೈಸ್ ಮಾಡ್ತಾ ಇದಾರೆ. ರಜತ್ ಅವರು ಸುಮ್ನೆ ಬಿಲ್ಡಪ್ ನ ಕೊಡ್ತಾ ಇದಾರೆ, ಅಷ್ಟ್ ಬಿಟ್ರೆ ಬೇರೆ ಏನಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಎಲ್ರು ರೊಚ್ಚಿಗೆದ್ರೆ ಅವರು ಕೂಡ ಮನುಷ್ಯರಾಗಿರೋದಿಲ್ಲ, ಇವ್ರು ಕೂಡ ಏನು ಮನುಷ್ಯರಾಗಿರೋದಿಲ್ಲ. ನನಗನ್ಸಿದ ಮಟ್ಟಿಗೆ ಈ ರೀತಿ ಇದ್ರೆ ಅಲ್ಲಿ ಬಹಳ ದಿವಸ ಇರೋಕ್ಕಾಗೋದಿಲ್ಲ ರಜತ್ ಅವರಿಗೆ ನನಗನ್ಸಿದ ಮಟ್ಟಿಗೆ. ಓಕೆ, ಕಾದು ನೋಡೋಣ ನಾಳೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಏನೆಲ್ಲ ನಡೆಯುತ್ತೆ. ಈ ಪಾಯಿಂಟ್ ನ ಹಿಡ್ಕೊಂಡು ಕಿಚ್ಚ ಸುದೀಪ್ ಅವರು ಮಾತಾಡ್ತಾರ ಅಂತ ನೋಡೋದು ಬಾಕಿ ಇದೆ. 100% ಮಾತಾಡೇ ಆಡ್ತಾರೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ತಿದ್ದೋದ್ರಲ್ಲಿ ನಂಬರ್ 1 ನಮ್ಮ ಕಿಚ್ಚ ಸುದೀಪ್ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಕಾದು ನೋಡೋದು ಬಾಕಿ ಇದೆ. ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿಗೋಣ. ಬಾಯ್.